ಈಗ ಭಾಷ್ಯ ದೀಪಿಕಾ ನೋಡಬೇಕು ಇದೇ ಸೂತ್ರಕ್ಕೆ ಸಂಬಂಧಿಸಿದಂತೆ. ಈ ಭಾಷ್ಯದಲ್ಲಿ ಇತ್ಯಾದಿ ಶಬ್ದ ಅಂತ ಒಂದು ವಾಕ್ಯ ಇದೆ. ನಾನು ಅದನ್ನು ಆವಾಗ ಗಮನಿಸಿರಲಿಲ್ಲ. ಈಗ ಭಾಷ್ಯ ದೀಪಿಕಾ ನೋಡುವಾಗ ಅದು ಗಮನಕ್ಕೆ ಬಂತು. ಭಾಷ್ಯದಲ್ಲಿ ಆರಂಭದಲ್ಲೇ ಅಯಂ ಅಗ್ನಿರ್ ವೈಶ್ವಾನರ ವೈಶ್ವಾನರಮೃತ ಆಜಾತಮಗ್ನಿಂ ಇತ್ಯಾದಿ ಶಬ್ದ ಅಂತಿದೆ. ಆ ಇತ್ಯಾದಿ ಶಬ್ದ ಅಂತ ಪ್ರಥಮ ವಿಭಕ್ತಿ ಬಂತು. ಅದಕ್ಕೆ ಮುಂದೆ ಎಲ್ಲಿ ಅನ್ವಯ, ಯಾವ ಕ್ರಿಯಾಪದಕ್ಕೆ ಅನ್ವಯ ಅಂತ ನನಗೆ ಒಂದ್ಸರಿ ಸಂಶಯ ಬರಬೇಕಾಗಿತ್ತು, ಬಂದಿದ್ದಿಲ್ಲ. ಆದರೆ ಈ ಭಾಷ್ಯ ದೀಪಿಕ ನೋಡುವಾಗ ಅದೆಲ್ಲ ಪರಿಹಾರ ಕಾಣಿತು. ಸೂತ್ರದಲ್ಲಿ ಶಬ್ದಾದಿಭ್ಯ ಅಂತಃ ಪ್ರತಿಷ್ಠಾನ ನೇತಿಚೇನ್ನ ಅಂತ ಪೂರ್ವ ಪಕ್ಷ ಇದೆಯಲ್ಲ, ಈ ಭಗವಂತ ನಾರಾಯಣ ವೈಶ್ವಾನರ ಶಬ್ದವಾಚ್ಯನಲ್ಲ, ಹೊರತು ಅಗ್ನಿಯ ವೈಶ್ವಾನರ ಶಬ್ದವಾಚ್ಯ. ಯಾಕೆಂದ್ರೆ ಅಂತಃ ಪ್ರತಿಷ್ಠಾನಾತ್, ಒಳಗೆ ಇರುವವನು ಅವನು, ಒಳಗೆ ಇರುವವನು ಅವನು ಅಂತಿಷ್ಟು ಪ್ರತಿಪಾದನೆ ಮಾಡಿದ ಮೇಲೆ ಯಾಕೆ ಅದು ಹೇಗೆ ತಿಳಿದು ಬರ್ತದೆ ಅಂದ್ರೆ ಶಬ್ದಾದಿಭ್ಯ, ಶಬ್ದ ಮೊದಲಾದವುಗಳು ಇರುವುದರಿಂದ ಅಂತಿದೆ. ಅದೇನು ಶಬ್ದ ಮೊದಲಾದವುಗಳು ಇರುವುದರಿಂದ ಅಂತಂದ್ರೆ ಅರ್ಥ, ಅದನ್ನು ಗಮನಿಸ್ಬೇಕು. ಶಬ್ದ ಅಂದ್ರೆ ಈ ವೇದ ವಾಕ್ಯಗಳು ಅಂತ ಅದರ ತಾತ್ಪರ್ಯ. ಅಯಮಗ್ನಿರ್ ವೈಶ್ವಾನರ ವೈಶ್ವಾನರ ಮೃತ ಆಜಾತಮಗ್ನಿಂ ಇತ್ಯಾದಿ ವೇದವಾಕ್ಯಗಳು ಅಂತ ಅದರ ತಾತ್ಪರ್ಯ. ಇತ್ಯಾದಿ ಶಬ್ದ ಅಂತ ಅದನ್ನೇ ಹೇಳಿರೋದು ಆಚಾರ್ಯರು. ಅದರಿಂದ ಇತ್ಯಾದಿ ಶಬ್ದ ಅನ್ನೋದು ಆ ಸೂತ್ರದಲ್ಲಿ ಏನು ಶಬ್ದ ಅಂತಿದೆ. ಶಬ್ದ ಅಂದ್ರೆ ಯಾವುದನ್ನು ತಿಳ್ಕೊಳ್ಬೇಕು, ಈ ಬೃಹದಾರಣ್ಯಕ, ಋಗ್ವೇದ ಇತ್ಯಾದಿ ಕಡೆಗಳಲ್ಲಿ ಬಂದಿರುವಂಥ ವಾಕ್ಯಗಳನ್ನು ತಗೊಳ್ರಿ ಅಂತ ಅದರ ತಾತ್ಪರ್ಯ. ಇತ್ಯಾದಿ ಶಬ್ದ ಆದಿ ಪದದಿಂದ ಲಿಂಗಗಳನ್ನ ತಗೊಳ್ಬೇಕು. ಅದ್ಯಾವುದು ಲಿಂಗಗಳು ಅಂದ್ರೆ ವೈಶ್ವಾನರೇ ತದ್ಭುತಂ ಭವತಿ ಹೃದಯಂ ಗಾರ್ಹಪತ್ಯ ಇತ್ಯಾದಿ ವಾಕ್ಯಗಳಲ್ಲಿ, ಛಾಂದೋಗ್ಯ ಉಪನಿಷತ್ತಿನ ಭಾಗಗಳಲ್ಲಿ ಏನು ಲಿಂಗಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಅವುಗಳನ್ನು ತಗೊಳ್ರಿ ಅಂತ ಅದರ ತಾತ್ಪರ್ಯ. ಇತ್ಯಾದಿ ಅಗ್ನಿಲಿಂಗಂ ಆದಿ ಶಬ್ದೋಕ್ತಂ, ಶಬ್ದಾದಿ ಎಂಬಲ್ಲಿನ ಆದಿ ಶಬ್ದದಿಂದ ಅಗ್ನಿಗೆ ಸಂಬಂಧಪಟ್ಟ ಕೆಲವು ಲಿಂಗಗಳು, ಅವನ್ನ ತಗೊಳ್ಬೇಕು ಅಂತ ಅಭಿಪ್ರಾಯ. ಇದು ಭಾಷ್ಯ ದೀಪಿಕಾದಲ್ಲಿ ನಮಗೆ ಆ ಸೂತ್ರ ಮತ್ತು ಭಾಷ್ಯ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಿಗುವಂಥ ಒಂದೆರಡು ಅಂಶಗಳು. ಮುಂದೆ 298ನೇ ಪುಟದಲ್ಲಿ, ನಾವು ಪ್ರತಿಯೊಂದು ವಾಕ್ಯವನ್ನು ನೋಡ್ತಾ ಇಲ್ಲ, 298ನೇ ಪುಟದಲ್ಲಿ ಈ ಇತ್ಯಾದಿ ಅಗ್ನಿಲಿಂಗಂ ಅಂತಿದೆ. ಇತ್ಯಾದಿ ಅಗ್ನಿಲಿಂಗಂ ಅಂತ ಬಂದ್ರೆ ಆದಿ ಶಬ್ದದಿಂದ, ಭಾಷ್ಯದಲ್ಲಿ ಆದಿ ಶಬ್ದ ಇದೆ, ಸೂತ್ರದಲ್ಲಿ ಆದಿ ಶಬ್ದ ಇದೆ. ಅದರಿಂದ ಶಬ್ದ ಅಂದ್ರೆ ಕೆಲವು ವೇದವಾಕ್ಯಗಳು, ಆದಿ ಅಂದ್ರೆ ಅಗ್ನಿಲಿಂಗ ತಗೊಳ್ಬೇಕು ಅಂತ ಗೊತ್ತಾಯ್ತು. ಭಾಷ್ಯದಲ್ಲಿ ಮತ್ತೆ ಇತ್ಯಾದಿ ಅಗ್ನಿಲಿಂಗಂ ಅಂತಿದೆ, ಇವೇ ಮೊದಲಾದ ಅಗ್ನಿಲಿಂಗಗಳು ಅಂತ. ಅಲ್ಲಿ ಭಾಷ್ಯದಲ್ಲಿರುವ ಆದಿ ಶಬ್ದದಿಂದ ಏನು ತಗೊಳ್ಬೇಕು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ನಾಭಿಂ ಯಜ್ಞಾನಾಂ ಸದನಂ ರಯೀಣಾಂ ಅನ್ನುವ ಋಗ್ವೇದದ ಮಾತು. ಅದು ಮಂಡಲವೋ ಅಷ್ಟಕವೋ ನನಗೆ ಗೊತ್ತಾಗೋದಿಲ್ಲ, ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಂದೇನು ಹೇಳ್ತಾ ಇಲ್ಲ. ಈ ಮಾತನ್ನು ತಗೊಳ್ರಿ ಅಂತಾರೆ. ಇದು ಚೆನ್ನಾಗಿದೆ. ಇದು ಕೂಡ ಅಗ್ನಿಗೆ ಸೂಚಕ ಅಂತ ಪೂರ್ವ ಪಕ್ಷ. ಅದಕ್ಕೆ ನಾವು ಅರ್ಥ ಮಾಡಬಹುದು, ಅದು ವಿಷಯ ಬೇರೆ. ಪೂರ್ವ ಪಕ್ಷದ್ದು ಮತ್ತೆ ಸಿದ್ಧಾಂತದ್ದು ಎರಡರದ್ದು ಅರ್ಥ ಹೇಳಿಬಿಡ್ತೇನೆ ಅದಕ್ಕೆ ಈಗಲೇ. ಅಲ್ಲಿ ಅದಕ್ಕೆ ಎಲ್ಲಿ ಅರ್ಥ ಬಂದಿಲ್ಲ. ನಾನೇನು ಸಾಯಣ ಭಾಷೆ ಇತ್ಯಾದಿಗಳನ್ನು ಓಪನ್ ಮಾಡಿ ನೋಡೋ ಒಂದು ಆಲೋಚನೆಯೂ ಮಾಡಲಿಲ್ಲ, ಅಥವಾ ಋಗ್ಭಾಷ್ಯದಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡಿದಾರೋ ಅದನ್ನೂ ಏನು ನೋಡಲಿಲ್ಲ. ಸುಲಭವಾಗಿರೋದ್ರಿಂದ ನಾನೇ ಅರ್ಥ ಹೇಳ್ತೇನೆ. ಯಜ್ಞಾನಾಂ ನಾಭಿಂ ರಯೀಣಾಂ ಸದನಂ ಅಂತ. ಈ ಅಗ್ನಿ ಅಥವಾ ಅಗ್ನಂತರ್ಗತನಾದ ಪರಶುರಾಮ ಅವನು ಎಲ್ಲ ಯಜ್ಞಗಳ ನಾಭಿಯಾಗಿದ್ದಾನೆ. ನಾಭಿ ಅಂದ್ರೆ ಕೇಂದ್ರ ಸ್ಥಾನ, ಮುಖ್ಯ ಆಶ್ರಯ ಅಂತ ಹೀಗರ್ಥ. ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ನಾಭಿರಿತ್ಯಥ ನಾಮಸ್ಯಾತ್ ಹರೇ ಸರ್ವಾಶ್ರಯೋ ಯತಃ ಅಂತ ಒಂದು ಉಲ್ಲೇಖ ಇದೆ. ಭಗವಂತನಿಗೆ ನಾಭಿ ಅಂತ ಹೆಸರಿದೆ, ಯಾಕೆಂದ್ರೆ ಅವನು ಸರ್ವಾಶ್ರಯನಾದ್ರಿಂದ ಅಂತ ಹೀಗೊಂದು ವರ್ಣಿಸಿದ್ದಾರೆ. ಹೀಗೆ ಸರ್ವಾಶ್ರಯತ್ವ ಪ್ರಯುಕ್ತ, ಎಲ್ಲದಕ್ಕೂ ಅವನ ಆಶ್ರಯನಾದ್ರಿಂದ, ಇಡೀ ಜಗತ್ತಿಗೂ ಅವನು ಕೇಂದ್ರ ಬಿಂದು ಆದ್ರಿಂದ ಅವನನ್ನ ಹೀಗೆ ನಾಭಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇಡೀ ಜಗತ್ತಿಗೂ ಕೇಂದ್ರ ಬಿಂದು. ಮತ್ತೆ ನಾವು ಮಾಡುವಂಥ ಎಲ್ಲ ಯಜ್ಞಗಳು, ಉಪಾಸನ ವೈಶ್ವದೇವಾದಿ ಸಕಲ ಯಜ್ಞಗಳು, ಒಟ್ಟಾರೆ ನಮ್ಮ ಪುರುಷೋಭಾವ ಯಜ್ಞ ಅಂತ ಹೇಳಿದಂತೆ ನಮ್ಮೆಲ್ಲರ ಜೀವನವೂ ಒಂದೊಂದು ಯಜ್ಞವೇ. ಅದರಿಂದ ಯಜ್ಞಾನ ಎಲ್ಲ ಸ್ತ್ರೀಯರ ಎಲ್ಲ ಪುರುಷರ
ದೇವತೆಗಳ, ಋಷಿಗಳ, ಪಿತೃಗಳ, ಚಕ್ರವರ್ತಿಗಳ, ಮನುಷ್ಯರ ಎಲ್ಲರ ಯಜ್ಞಗಳಿಗೂ ಅವನು ಕೇಂದ್ರ. ಯಜ್ಞದ ಪುರುಷ ಅವನನ್ನು ಉದ್ದೇಶಿಸಿ ಯಜ್ಞ ಮಾಡೋದು. ಮತ್ತೆ ಈ ಅಗ್ನಿಯು ಕೂಡ 15ನೇ ಕಕ್ಷಾದಲ್ಲಿರುವಂತಹ ಅಗ್ನಿಯು ಕೂಡ ಯಜ್ಞ, ಆ ಅಗ್ನಿ ಇದ್ರೆ ಯಜ್ಞ ನಡೆಯೋದು. ಅದರಿಂದ ಅದು ಯಜ್ಞದ ನಾಭಿ ಅಂತಾನೆ ಅವರ ಅಭಿಪ್ರಾಯ. ಮತ್ತೆ ಈ ಚಕ್ರ ಏನಿರ್ತದಲ್ಲ, ವೀಲ್, ಅದಕ್ಕೆ ಸೆಂಟರ್ ಪಾಯಿಂಟ್ಗೆ ನಾಭಿ ಅಂತಾರೆ. ಆ ಥರ ನಾಭಿ ಅಂದ್ರೆ ಸರ್ವಾಶ್ರಯ ಅಂತ ಅದರ ಅರ್ಥ. ಮುಂದೆ ಸದನಂ ರಯೀಣಾಂ ಅಂತ ಬಂದಿದೆ. ರೈ ಅಂದ್ರೆ ಸಂಪತ್ತು ಅಂತ ಅರ್ಥ. ಇದು ಇಕಾರ ಅಂತ ಶಬ್ದ. ವ್ಯಂಜನ ಯ ಅದರ ಇಕಾರ ಅಂತ ಶಬ್ದ. ಈ ಅಗ್ನಿ ಎಲ್ಲ ಸಂಪತ್ತಿಗೂ ಆಶ್ರಯ ಅಂತ. ಅದನ್ನ ನಾವು ಬೇರೆ ಕಡೆ ಎಲ್ಲರೂ ಕೇಳಿರ್ತೇವೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಧನಮಿಚ್ಛೇತ್ ಹುತಾಶನಾಥ್, ಜ್ಞಾನಂ ಮಹೇಶ್ವರಾದಿಚ್ಛೇತ್, ಮುಕ್ತಿಮಿಚ್ಛೇತ್ ಜನಾರ್ದನಾಥ್ ಅಂತ. ಆರೋಗ್ಯವನ್ನ ಸೂರ್ಯನಿಂದ ನಾವು ಪ್ರಾರ್ಥಿಸಿ ಪಡಿಬೇಕು, ಧನವನ್ನ ಅಗ್ನಿಯಿಂದ ಪಡಿಬೇಕು, ಮತ್ತೆ ಜ್ಞಾನವನ್ನ, ತತ್ವಜ್ಞಾನವನ್ನು ಮಹೇಶ್ವರನಿಂದ, ಮುಕ್ತಿಯನ್ನ ಪರಮಾತ್ಮನಿಂದ ಪಡಿಬೇಕು ಅಂತ ಹೀಗೆ ಬಂದಿದೆ. ಅದರಿಂದ ಅಗ್ನಿ ಧನದಾಯಕ ಅಂತ ಪ್ರಸಿದ್ಧ. ಅದರಿಂದ ರೈಣಾಂ ಸಂಪತ್ತುಗಳಿಗೆ ಸದನ ಅಂದ್ರೆ ಮೂಲ ಸೆಲೆ ಅಂತ ಹೀಗೆ ಅದರ ಅರ್ಥ. ಸದನ ಅಂದ್ರೆ ಮನೆ ಅಂತ ಅರ್ಥ, ಇಲ್ಲಿ ಮೂಲ ಸೆಲೆ ಅಂತ ಅರ್ಥ. ನಾವು ಅಗ್ನಿಂತರ್ಗತನಾದ ಪರಶುರಾಮ ಅಂತ ಸಿದ್ಧಾಂತ ಪರವಾಗಿ ಇಟ್ಕೊಂಡಾಗಲೂ ಕೂಡ ಅದು ಚೆನ್ನಾಗೇ ಇದೆ. ಯಾಕೆಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ ಅದನ್ನು. ಧನಸ್ಯ ದೇವತಾ ವಿಷ್ಣು ಜಾಮದಗ್ನಿಯೋ ಅಖಿಲೇಶ್ವರ ಅಂತ. ಈ ಪರಶುರಾಮ ಧನದ ದೇವತೆ. ಈ ಅಶ್ವಮೇಧ ಯಾಗ ಮಾಡುವಾಗ ಪಾಂಡವರು ಪರಶುರಾಮನ ಪ್ರಾರ್ಥನೆ ಮಾಡಿ ಆ ಸಂಪತ್ತನ್ನ ಹಿಮಾಲಯದಿಂದ ತಂದರು ಬಂದಿದೆ. ಅದರಿಂದ ಅವನು ಕೂಡ, ಮುಖ್ಯವಾಗಿ ಅವನೇ ಎಲ್ಲ ಸಂಪತ್ತುಗಳಿಗೂ ಕೂಡ ಸದನ. ರೈ ಅಂದ್ರೆ ಸಂಪತ್ತು ಹೌದು. ರೈ ಅಂದ್ರೆ ಶ್ರೀ, ಭೂ, ದುರ್ಗಾ, ಲಕ್ಷ್ಮಿಯ 3 ರೂಪಗಳು. ಸಂಪತ್ತಿನ ಅಭಿಮಾನಿ ದೇವತೆ, ಅವಳ 3 ರೂಪಗಳು. ಅದಕ್ಕೆ ಇವನೇ ನೆಲೆ ಅಂತ ಹೀಗೆ ಈ ಮಾತುಗಳನ್ನು ಕೂಡ ಅಲ್ಲಿ ಇಟ್ಕೊಳ್ಬಹುದು. ಮುಂದೆ 299ನೇ ಪುಟದಲ್ಲಿ ತಸ್ಮಾನ್ನ ವಿಷ್ಣು ಇತಿ ಚೇನ್ನ ತತಃ ಕಿಮಿತಿ, ತಸ್ಮಾನ್ನ ವಿಷ್ಣು ಇತಿ ಚೇತ್ ಅಂತ ಇದು ಭಾಷ್ಯವಾಕ್ಯ. ಅದಕ್ಕೆ ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಭಾಷ್ಯ ದೀಪಿಕಾಚಾರ್ಯರು. ಯಸ್ಮಾದೇವ ಅಗ್ನಿಪಕ್ಷೇಪಿ ಶ್ರುತಿ ಲಿಂಗಾದ್ಯಸ್ತಿ. ಅಗ್ನಿಯನ್ನು ಸಮರ್ಥನೆ ಮಾಡ್ಲಿಕ್ಕೂ ಶ್ರುತಿಯೂ ಇದೆ, ಲಿಂಗವೂ ಇದೆ. ವಿಷ್ಣು ಪಕ್ಷೇತು ತ್ವಯಾ ಏವ ಆತ್ಮಶಬ್ದ ಸಮಾಖ್ಯಾನಂ ಚ ಉಕ್ತಂ. ವಿಷ್ಣುವನ್ನೇ ವೈಶ್ವಾನರ ಶಬ್ದವಾಚ್ಯ ಅಂತ ಹೇಳಿಕ್ಕೆ ನೀವು ಸಮಾಖ್ಯಾನ ಹೇಳಿದರೆ, ಆದ್ರಿಂದ ಎರಡೂ ಕಡೆ ಶ್ರುತ್ಯಾದಿಗಳ ಸಾಮ್ಯ ಇದೆ. ಆದ್ರಿಂದ ಇದನ್ನ ಹೇಗೆ ಪ್ರತಿಪಾದನೆ ಮಾಡ್ತೀರಿ ಅಂತ ಅವರ ಪ್ರಶ್ನೆ. ಅಲ್ಲಿ ಈಗ ನಾವು ಹಿಂದೆ ತತ್ವಪ್ರಕಾಶಕದಲ್ಲಿ ಅದು ನೋಡಿದ್ದೆ. ಭಾಷೆ ದೀಪಿಕಕ್ಕೆ ಅನುಸಾರವಾಗಿ ನೋಡಿದ್ರೆ ಆ ಪೂರ್ವ ಪಕ್ಷ ಏನು ಹೇಳ್ತಿದೆ ಅನ್ನೋದು ಅಷ್ಟು ಗೊತ್ತಾಗ್ತದೆ. ಮುಂದೆ 300ನೇ ಪುಟದಲ್ಲಿ ಭಾಷೆ ದೀಪಿಕಾದಲ್ಲಿ ಮೂರ್ಧಾನಂ ಅಂತ ಮೊದಲನೇ ವಾಕ್ಯ ಇದೆ. ಮೂರ್ಧಾನಂ ದಿವೋ ಅರತಿಂ ಪೃಥಿವ್ಯಾಹ ಅಂತ ಹೀಗೆ ಬಂದಿದೆಯಲ್ಲ, ಅಲ್ಲಿ ಮೂರ್ಧಾನಂ ಅಂದ್ರೆ ದಿವಹ ಮೂರ್ಧಾನಂ ಅಂತಿದೆ. ಆ ಷಷ್ಠಿ ವಿಭಕ್ತಿಗೆ ಅವ್ರು ಅರ್ಥ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಗಮನಿಸಿ. ಷಷ್ಠಿ ವಿಭಕ್ತಿಗೆ ಒಂದೊಂದು ಕಡೆ ಒಂದೊಂದು ಅರ್ಥ ಬರ್ತದೆ ಅಂತ ನಾವು ಹೇಳ್ತಿದ್ವಿ. ಏಕಶತಂ ಷಷ್ಠ್ಯರ್ಥಾಹ ಅಂತಿರೋದನ್ನ ನಾವು ನೋಡಿದ್ವಿ. ಇಲ್ಲಿ ಮೂರ್ಧಾನಂ ದಿವಹ ಅಂತಂದ್ರೆ ಮೂರ್ಧಾನಂ ಇತ್ಯತ್ರ ಮಂತ್ರ, ಆ ಮಂತ್ರದಲ್ಲಿ ದಿವಹ ಅಂತ ಏನು ಶಬ್ದ ಇದೆಯಲ್ಲ ಅಲ್ಲಿರೋ ಷಷ್ಠಿ ವಿಭಕ್ತಿ. ಮೂರ್ಧಾನಂ ಅನ್ನೋದು ಷಷ್ಠಿ ವಿಭಕ್ತಿ ಇಲ್ಲ, ದಿವಹ ಅನ್ನೋ ಷಷ್ಠಿ ವಿಭಕ್ತಿ ಇದೆ. ಆ ಷಷ್ಠಿ ವಿಭಕ್ತಿಗೆ ಕಾರ್ಯಕಾರಣ ಸಂಬಂಧ ಅಂತ ಅರ್ಥ. ದ್ಯುಲೋಕಕ್ಕೆ ಕಾರಣವಾದ ತಲೆ ಉಳ್ಳವನು ಅಂತ ಹೀಗೆ ಆ ಷಷ್ಠಿ ವಿಭಕ್ತಿಗೆ ಅರ್ಥ ಬರ್ತದೆ. ಮೂರ್ಧತ್ವಂ ವಿಷ್ಣು ಅಂಗಾಂಗ್ಯಭೇತಾತ್. ವಿಷ್ಣುವೇ ಮೂರ್ಧ ಆಗೋದು ಹೇಗೆ ಅಂದ್ರೆ ವಿಷ್ಣುವೇ ಅವನ ಪಾದ, ವಿಷ್ಣುವೇ ಅವನ ಕೈ, ವಿಷ್ಣುವೇ ಅವನ ತಲೆ, ಅದೆಲ್ಲವೂ ಅಂಗ ಅಂಗಿ ಎಲ್ಲವೂ ಕೂಡ ಅಭಿನ್ನ ಅಂತ ತತ್ವ ಪ್ರದೀಪದಲ್ಲಿ ಬಂದದನ್ನ ನೆನಪು ಮಾಡ್ಕೊಂಡಿದ್ದಾರೆ. ಮತ್ತೆ ಮುಂದೆ ಅದರಿಂದ 2ನೇ ಪ್ಯಾರಾದಲ್ಲಿ ಅದೇ 300ನೇ ಪೇಜ್ನಲ್ಲಿ ಅರಂ ಅಲಂ ಅತತಿ ಗಚ್ಚತಿ ಏನ ಪುರುಷಃ ಸಹ ಅರತಿ ಪಾದಃ ಇತಿ ತತ್ವಪ್ರದೀಪೋಕ್ತೇ ಮುಖ್ಯಾವೃತ್ಯ ಅರತಿ ಪಾದಃ. ಇಲ್ಲಿ ಅರತಿ ಅನ್ನೋ ಶಬ್ದಕ್ಕೆ ಪಾದ ಅಂತ ಹೇಗೆ ಅರ್ಥ? ತತ್ವ ಪ್ರದೀಪದಲ್ಲಿ ಬಂದದನ್ನೇ ಸ್ವಲ್ಪ ಅವರು ವಿಸ್ತರಿಸಿದ್ದಾರೆ ಅಂತ ಕಾಣಿಸ್ತದೆ. ಅರ ಅಂತಂದ್ರೆ ಅಲಂ ಅಂತ ಅರ್ಥ. ಅರಂ ಅಂದ್ರೆ ಅಲಂ. ಮುಂದೆ ತಿ ಅಂತಿದೆಯಲ್ಲ, ಆ ತಿ ಅನ್ನೋದಕ್ಕೆ ಅತತಿ, ಅತ ಸಾತತ್ಯ ಗಮನ ಅಂತ ಧಾತು.
ಅದಕ್ಕೆ ಈಕ್ವಲ್ ಟು ಅತತಿ ಈಸ್ ಈಕ್ವಲ್ ಟು ಗಚ್ಚತಿ, ಅರಂ ಈಸ್ ಈಕ್ವಲ್ ಟು ಅಲಂ. ಹೀಗೆ ಅರಂ ಅಂದ್ರೆ ಚೆನ್ನಾಗಿ, ಅತತಿ ಅಂದ್ರೆ ಗಚ್ಚತಿ, ಯಾವ ಉಪಕರಣದಿಂದ ಮನುಷ್ಯ ಹೋಗ್ತಾನೋ ಆ ಪಾದಕ್ಕೆ ಅರತಿ ಅಂತ ಹೆಸರು ಉಂಟು. ತತ್ವ ಪ್ರದೀಪದಲ್ಲಿ ಹೀಗೆ ಬಂದಿದೆ ಅಂತ ಇವ್ರು ಹೇಳಿದ್ದಾರೆ. ಅಲ್ಲಿ ಅರಂ ತತಿಹಿ ಅಂತ ಹೀಗೆ ಇದೆ ತತ್ವ ಪ್ರದೀಪದಲ್ಲಿ. ಅರಂ ಚೆನ್ನಾಗಿ, ತತಿಹಿ ಅಂದ್ರೆ ಗಮನ. ತಂತು ಸಂತಾನೆ ಅಂತ ಇನ್ನೊಂದು ಧಾತು ಅವರು ಇಟ್ಟುಕೊಂಡಂತೆ ಕಾಣಿಸ್ತದೆ. ಆದ್ರಿಂದ ತತ್ವ ಪ್ರದೀಪದಲ್ಲೇ ಮೂಲ ಪಾಠ ಹೇಗಿತ್ತೋ ಏನೋ ಸ್ವಲ್ಪ ಸಂಶಯ ಬರ್ತದೆ. ಈ ಜಗನ್ನಾಥೇತಿಗಳಿಗೆ ತತ್ವ ಪ್ರದೀಪದ ಮತ್ತೊಂದು ಯಾವ್ದಾದ್ರು ಪುಸ್ತಕ ಸಿಕ್ಕಿರ್ಬಹುದು, ಅದನ್ನು ಅನುಸರಿಸಿ ಅವ್ರು ಹೋಗಿರ್ಬಹುದು. ಅರ್ಥದಲ್ಲೇನು ವ್ಯತ್ಯಾಸ ಇಲ್ಲ, ಅಲ್ಲಿ ಬಂದದನ್ನೇ ಅವ್ರು ಹೇಳಿದ್ದಾರೆ. ಅದೊಂದನ್ನ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಭಾಷ್ಯ ದೀಪಿಕಾದ ಇವತ್ತಿನ ಭಾಗ ಸಮಾಪ್ತ ಆಗಿದೆ. ಉಳಿದುದನ್ನ ನಾಳೆ ದಿವಸ ನೋಡೋಣ.